ಕ್ರಿಪ್ಟೋ ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ನಿಮ್ಮ ಒಂದು ದುಡ್ಡನ್ನು 30 ದಿನದಲ್ಲಿ ಯಾವ ರೀತಿ ಡಬಲ್ ಮಾಡ್ಕೊಳ್ಳೋದು, ಇದೆಲ್ಲ ಹೇಳಕ್ ಮಾತ್ರ ಸುಲಭ, ಆದರೆ ಟ್ರೇಡಿಂಗ್ ಅಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ ನೀವು ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಟ್ರೇಡಿಂಗ್ ಅನ್ನು ಮಾಡ್ತೀನಿ, ನೀವು ಯಾವ ರೀತಿ ಟ್ರೇಡಿಂಗ್ ಮಾಡಿದ್ರೆ ನಿಮ್ಮ ಒಂದು ದುಡ್ಡು ಡಬಲ್ ಆಗುತ್ತೆ ಅಥವಾ ನೀವು ಪ್ರಾಫಿಟ್ ಅಲ್ಲೇ ಇರ್ಬೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಏನ್ ಹೇಳಿದ್ರು ಕೂಡ ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ ಮಾತ್ರ ಈ ಒಂದು ವಿಡಿಯೋನ ಯೂಸ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದೆ, 30 ಡೇಸ್ ಅಲ್ಲಿ ನಿಮ್ ದುಡ್ಡನ್ನ ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ಡಬಲ್ ಮಾಡ್ಕೊಳ್ಳೋದು ಅಂತ. ಬಟ್ ಅದು ಮ್ಯಾಥಮೆಟಿಕಲಿ ಪಾಸಿಬಲ್, ರಿಯಲ್ ಆಗಿ ಇಂಪಾಸಿಬಲ್ ಅಂತ ನೀವು ಹೇಳ್ಬೋದು. ನಾನು ಆ ವಿಡಿಯೋದಲ್ಲಿ ಹೇಳಿದೆ ಯೂಟ್ಯೂಬ್ ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಅಂತ. ನಿಮಗೆ ಕ್ರಿಪ್ಟೋ ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ಏನು ನಾಲೆಡ್ಜ್ ಇಲ್ಲ, ಸಿಂಪಲ್ ಆಗಿ ನೀವು ಟ್ರೇಡ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರು, ಸಿಂಪಲ್ ಟ್ರೇಡಿಂಗ್ ನಾಲೆಡ್ಜ್ ಗೊತ್ತು ಅಂತಂದ್ರೆ ನೀವು ಕೂಡ ಟ್ರೇಡ್ ಮಾಡಿ ದುಡ್ಡನ್ನ ಮಾಡ್ಕೋಬಹುದು. ಯಾವ ರೀತಿ ಕ್ರಿಪ್ಟೋ ಫ್ಯೂಚರ್ಸ್ ಅಲ್ಲಿ ದುಡ್ಡು ಮಾಡಬಹುದು ಅಂತಂದ್ರೆ, ಇಲ್ಲಿ ವಾಲಟಿಲಿಟಿ ಹೆವಿ ಇರುತ್ತೆ. ನೀವು ಹೈ ವಾಲಟಿಲಿಟಿ ಬೇಕಾದ್ರೆ ಚೂಸ್ ಮಾಡಬಹುದು, ಲೋ ವಾಲಟಿಲಿಟಿ ಬೇಕಾದ್ರೆ ಚೂಸ್ ಮಾಡಬಹುದು. ಇಲ್ಲಿ ನಿಮ್ ದುಡ್ಡು 5 ನಿಮಿಷಕ್ಕೆ ಡಬಲ್ ಬೇಕಾದ್ರೂ ಆಗುತ್ತೆ, 5 ನಿಮಿಷಕ್ಕೆ 0 ಬೇಕಾದ್ರೂ ಆಗುತ್ತೆ. ಈ ರೀತಿ ಚಾನ್ಸಸ್ ಕ್ರಿಪ್ಟೋ ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ಇದೆ. ಸೊ ಕ್ರಿಪ್ಟೋ ಅಂದ್ರೆ ಹೈ ವಾಲಟಿಲಿಟಿ, ಅದಕ್ಕೋಸ್ಕರ ಯಾರು ಕೂಡ ಇಲ್ಲಿ ಟ್ರೇಡ್ ಮಾಡಬೇಡಿ ಅಂತ ಸಜೆಷನ್ ಮಾಡ್ತಾರೆ. ನಾನು ಅದನ್ನೇ ಹೇಳೋದು, ನೀವು ದುಡ್ಡು ಡಬಲ್ ಮಾಡ್ತೀನಿ ಅಂತ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಹೋದ್ರು ಕೂಡ ನೀವು ಖಂಡಿತವಾಗ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಲಾಸ್ ಮಾಡ್ಕೊಳ್ತೀರಾ. ಬಟ್ ಒಂದೇ ದಿನಕ್ಕೆ ದುಡ್ಡು ಡಬಲ್ ಆಗಲ್ಲ. ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ ನೀವು ಟ್ರೇಡಿಂಗ್ ಅನ್ನ ಕಲ್ತು ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದುಡ್ಡು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ನೀವು ಅನ್ಕೊಂಡಷ್ಟು ಆಗೇ ಆಗುತ್ತೆ. ಬಟ್ ಪೇಷನ್ಸ್ ಇರ್ಬೇಕಾಗುತ್ತೆ. ಡೈಲಿ ನೀವು ಒಂದೇ ಒಂದು ಟ್ರೇಡ್ ಅನ್ನ ಮಾಡ್ಬೇಕಾಗುತ್ತೆ, ಒಂದಕ್ಕಿಂತ ಜಾಸ್ತಿ ಟ್ರೇಡ್ ಅನ್ನ ತಗೋಬಾರ್ದು. ಯಾಕಂತಂದ್ರೆ ಒಂದಕ್ಕಿಂತ ಜಾಸ್ತಿ ಟ್ರೇಡ್ಸ್ ಅನ್ನ ತಗೊಂಡಾಗ ನಿಮ್ಮ ಒಂದು ಕ್ಯಾಪಿಟಲ್ ಬೇಗ ಖಾಲಿ ಆಗ್ಬಿಡುತ್ತೆ. ನಿಮ್ಮ ಒಂದು ಕ್ಯಾಪಿಟಲ್ ಬೇಗ ಖಾಲಿ ಆಗಬಾರ್ದು. ದುಡ್ಡು ಒಂದು ತಿಂಗಳಲ್ಲಿ ಡಬಲ್ ಆಗಬೇಕು ಅಂತಂದ್ರೆ ನೀವು ಡೈಲಿ ಒಂದೇ ಒಂದು ಟ್ರೇಡ್ ಅನ್ನ ಮಾಡಬೇಕಾಗುತ್ತೆ. ಸೊ ಒಂದಕ್ಕಿಂತ ಜಾಸ್ತಿ ಟ್ರೇಡ್ ಅನ್ನ ಮಾಡಕ್ ಹೋಗ್ಬಿಡಿ. ನಾವು ಸ್ಕ್ರೀನ್ ಮುಂದೆ ಅಥವಾ ಮೊಬೈಲ್ ಎತ್ಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಕೂತಾಗ ಸೊ ಈ ಒಂದು ಟ್ರೇಡ್ ಲಾಸ್ ಆಗ್ಬಿಟ್ಟಿದೆ, ಮತ್ತೊಂದು ಟ್ರೇಡ್ ಮಾಡಿ ಇದನ್ನ ರಿಕವರಿ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಆ ತಪ್ಪನ್ನ ಮಾಡಕ್ ಹೋಗ್ಬಿಡಿ. ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡ್ ಮಾಡುವಾಗ ಇದನ್ನ ರಿಕವರಿ ಮಾಡೋಣ, ಹೆಂಗಾದ್ರೂ ಮಾಡಿ ರಿಕವರಿ ಮಾಡೋಣ ಅಂತ ಅಮೌಂಟ್ ನ ಕಳ್ಕೊಳ್ತಿದ್ದೆ. ಮತ್ತೊಂದಷ್ಟು ದಿನ ಆದ್ಮೇಲೆ ಒಂದ್ ಸ್ವಲ್ಪ ಎರಡು ಟ್ರೇಡ್ ಗಳನ್ನ ಮಾಡೋಣ, ಒಂದು ಟ್ರೇಡ್ ಅಲ್ಲಿ ಲಾಸ್ ಆದ್ರೂ ಇನ್ನೊಂದು ಟ್ರೇಡ್ ಅಲ್ಲಿ ರಿಕವರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ಬಟ್ ನೀವು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ದುಡ್ಡು ಮಾಡಬೇಕು ಅಂತಂದ್ರೆ ಒಂದು ಟ್ರೇಡ್ ಗಿಂತ ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡಿ, ಅದು ಲಾಸ್ ಆಗ್ಲಿ ಅಥವಾ ಪ್ರಾಫಿಟ್ ಆಗ್ಲಿ. ಸೊ ಲಾಸ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ, ಒಂದು 8%, 9% ಇಲ್ಲ 10%. ನೀವೊಂದು ಸ್ಟಾಪ್ ಲಾಸ್ ನ ಇಟ್ಟಿರ್ತೀರಾ. ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂತಂದ್ರೆ ನಿಮ್ಮ ಒಂದು ಕ್ಯಾಪಿಟಲ್ 0 ಆಗೋ ಚಾನ್ಸಸ್ ಇರುತ್ತೆ. ಸ್ಟಾಪ್ ಲಾಸ್, ಟಾರ್ಗೆಟ್ ಪ್ರಾಫಿಟ್ ಇಟ್ಕೊಂಡ್ರೆ ಟ್ರೇಡ್ ಅನ್ನ ಮಾಡಬೇಕು. ಯಾವ ರೀತಿ ಅಂತ ಸ್ಕ್ರೀನ್ ಮೇಲೆ ಹೋಗಿ ಲೈವ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಒಂದು ತಿಂಗಳಲ್ಲಿ ನಿಮ್ಮ ಒಂದು ದುಡ್ಡನ್ನ ಡಬಲ್ ಮಾಡ್ಕೋಬೇಕು ಅಂತಂದ್ರೆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ರಿಸ್ಕ್ ಇಲ್ಲದೆ ರಿವಾರ್ಡ್ ಸಿಗೋದಿಲ್ಲ. ಸೊ ಎಲ್ಲಿ ದುಡ್ಡು ಡಬಲ್ ಆಗುತ್ತೆ ಅಥವಾ ಜಾಸ್ತಿ ರಿಟರ್ನ್ಸ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ರಿಸ್ಕ್ ಹೆವಿ ಇರುತ್ತೆ. ನೀವು ರಿಸ್ಕ್ ಅನ್ನ ತಗೊಂಡ್ರೆ ಮಾತ್ರ ದುಡ್ಡು ಮಾಡೋದಕ್ಕೆ ಸಾಧ್ಯ. ನೀವು 5,000 ಹಾಕಿದ್ರೆ 10,000 ಮಾಡೋ ಸಾಧ್ಯತೆ ಇರುತ್ತೆ, 50,000 ಹಾಕಿದ್ರೆ 1,00,000 ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ಟ್ರೇಡ್ ಮಾಡಬೇಕು. ಪೇಷನ್ಸ್ ಇಂದ ವೆಯ್ಟ್ ಮಾಡೋ ಕೆಪಾಸಿಟಿ ನಿಮ್ಗೆ ಇದ್ರೆ ಮಾತ್ರ ಇದೆಲ್ಲ ಪಾಸಿಬಲ್ ಆಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ನಾನು ಶಾರ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಜಸ್ಟ್ ನೀವು 30 ಡೇಸ್ ಅಲ್ಲಿ ಒಂದು 20 ಡೇಸ್ ಪ್ರಾಫಿಟ್ ಅನ್ನ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ದುಡ್ಡು ಡಬಲ್ ಆಗ್ಬಿಡುತ್ತೆ. ಒಂದು 10 ಡೇಸ್ ಲಾಸ್ ಆದ್ರೂ ಕೂಡ ಏನ್ ಚಿಂತೆ ಇಲ್ಲ, ಇನ್ನೊಂದು 10 ಡೇಸ್ ಅಲ್ಲಿ ನಿಮ್ ದುಡ್ಡು ಡಬಲ್ ಆಗಿರುತ್ತೆ. 10 ಡೇಸ್ ನೀವು ಪಕ್ಕ ಪ್ರಾಫಿಟ್ ಅನ್ನ ಮಾಡಿದ್ರೆ ಅಂತಂದ್ರೆ ನಿಮ್ ದುಡ್ಡು ಡಬಲ್ ಆಗುತ್ತೆ, ಅಥವಾ ನೀವು ಕಂಪ್ಲೀಟ್ ಆಗಿ ಪ್ರಾಫಿಟ್ ಅಲ್ಲೇ ಹೋಗ್ತೀರಾ ಆ ಮಂತ್ ಕಂಪ್ಲೀಟ್ ಆಗಿ. ಸೊ ಈ ರೀತಿ ಥಿಂಕ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ನಾನು ಯಾವ ರೀತಿ ಟ್ರೇಡ್ ಅನ್ನ ತಗೊಳ್ತೀನಿ, ಪ್ರಾಫಿಟ್ ಆಗ್ತೀನಿ ಅಥವಾ ಲಾಸ್ ಆಗ್ತೀನಿ, ಎಲ್ಲ ಒಂದು ಅಪ್ಡೇಟ್ಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಹಾಗೆ ನೀವಿನ್ನ ಕಾಯಿನ್ ಸ್ವಿಚ್ ಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ರಿಜಿಸ್ಟರ್ ಆಗಬಹುದು. ನಮ್ಮ ಒಂದು ಲಿಂಕ್ ಮುಖಾಂತರ ನೀವು ರಿಜಿಸ್ಟರ್ ಆಗಿದೆ ಅಂತಂದ್ರೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ, ಡೆಪಾಸಿಟ್ ಆಗಿರ್ಬೋದು, KYC ಪ್ರಾಬ್ಲಮ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡ್ಕೊಳ್ತೀವಿ. ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಮಾತ್ರ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಏನಾದ್ರೂ ಪ್ರಾಬ್ಲಮ್ ಆಗಿದೆ, ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ನಾವು ಕಂಪ್ಲೀಟ್ ಆಗಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡ್ಕೊಳ್ತೀವಿ. ಇದು ನಮ್ಮ ಕಡೆಯಿಂದ ಸಿಗ್ತಾ ಇರುವಂತಹ ಬೆನಿಫಿಟ್ಸ್ ನಿಮಗೆ. ಬನ್ನಿ ಸ್ಕ್ರೀನ್ ಮೇಲೆ ಹೋಗಿ ನಾನು ಯಾವ ರೀತಿ ಟ್ರೇಡ್ಸ್ ಅನ್ನ ತಗೊಳ್ತೀನಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೀವು ಗಮನಿಸ್ತಾ ಇರಬಹುದು ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಕಾಯಿನ್ ಸ್ವಿಚ್ ಪ್ರೋ ನ ಓಪನ್ ಮಾಡ್ಕೊಂಡಾಗ ಈ ರೀತಿಯಾದ ಇಂಟರ್ಫೇಸ್ ಅಲ್ಲಿ ಓಪನ್ ಆಗುತ್ತೆ. ಜಸ್ಟ್ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಇದೇ ರೀತಿ ಓಪನ್ ಆಗುತ್ತೆ. ಜಸ್ಟ್ ಇದು ಆಪ್ಷನ್ ಅಲ್ಲಿ ಇದೆ, ಗಮನಿಸ್ತಾ ಇರಬಹುದು. ನೀವು ಫ್ಯೂಚರ್ ಗೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಫ್ಯೂಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಫ್ಯೂಚರ್ಸ್ ಟ್ರೇಡಿಂಗ್ ಬೆಸ್ಟ್ ಇದೆ ನೀವು ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡೋದಕ್ಕೆ. ಇಲ್ಲಿ ಬಿಟ್ ಕಾಯಿನ್ ಇವಾಗ ಟ್ರೇಡ್ ಆಗ್ತಾ ಇದೆ, ಗಮನಿಸ್ತಾ ಇರಬಹುದು. ನಾನು ನಾರ್ಮಲ್ ಆಗಿ ಮೂವಿಂಗ್ ಅವರೇಜ್ ಹಾಗೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ಯೂಸ್ ಮಾಡ್ತಾ ಇರ್ತೀನಿ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ 9 ಗೆ ಕ್ಲೋಸ್ ಅನ್ನ ಇಟ್ಕೊಂಡಿದ್ದೀನಿ. ಹಾಗೆ ಮೂವಿಂಗ್ ಅವರೇಜ್ 30 ಇದೆ, ಗಮನಿಸ್ತಾ ಇರಬಹುದು. ಈ ರೀತಿ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ. ಸೊ ಇದನ್ನ ಯಾವ ರೀತಿ ಮೂವಿಂಗ್ ಅವರೇಜ್ ಅನ್ನ ಸೆಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಕೂಡ ಮಾಡಿದೀನಿ. ನೀವು ವಿಡಿಯೋನ ನೋಡಿ ತಿಳ್ಕೊಬಹುದು ಕಂಪ್ಲೀಟ್ ಆಗಿ. ಇಲ್ಲಿ ಗಮನಿಸ್ತಾ ಇರಬಹುದು, ನೀವು ಟ್ರೇಡ್ ಅನ್ನ ಮಾಡಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿ ಟ್ರೇಡ್ಸ್ ಅನ್ನ ತಗೋಬೇಕು ಅಂತಂದ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಿಟ್ ಕಾಯಿನ್, ಎಥೀರಿಯಂ, ಸೊಲೋನಾ ಎಲ್ಲ ಒಂದು ಕರೆನ್ಸಿಗಳು ನಿಮಗೆ ಶೋ ಆಗುತ್ತೆ. ಇದು ಮಿಕ್ಸ್ ಅಲ್ಲಿ ಶೋ ಆಗ್ತಾ ಇದೆ, ಗಮನಿಸ್ತಾ ಇರಬಹುದು. ಇದು ವಾಲ್ಯೂಮ್ ಅಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಚೇಂಜ್ ಅಂತ ಗಮನಿಸ್ತಾ ಇರಬಹುದು. ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರಬಹುದು, ಇಲ್ಲಿ ಗ್ರೀನ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇದೆಲ್ಲ ಅಪ್ ಟ್ರೆಂಡ್ ಹೋಗ್ತಾ ಇರುವಂತ ಒಂದು ಕ್ರಿಪ್ಟೋ ಕರೆನ್ಸಿಗಳು ಕಂಪ್ಲೀಟ್ ಆಗಿ. ಸೊ ಇದು ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂದ್ರೆ ಬೈಯರ್ಸ್ ಪುಷ್ ಮಾಡ್ತಾ ಇರುವಂತ ಒಂದು ಕ್ರಿಪ್ಟೋ ಕರೆನ್ಸಿಗಳು. ಹಾಗೆ ಜಸ್ಟ್ ಚೇಂಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರಬಹುದು, ಇಲ್ಲಿ ರೆಡ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಡೌನ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುವಂತ ಕ್ರಿಪ್ಟೋ ಕರೆನ್ಸಿಗಳು. ಅಂತಂದ್ರೆ ಕಂಪ್ಲೀಟ್ ಆಗಿ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ತಾ ಇರುವಂತ ಕ್ರಿಪ್ಟೋ ಕರೆನ್ಸಿಗಳು. ನಾನು ಯಾವಾಗಲೂ ಕೂಡ ಇಲ್ಲಿ ಟ್ರೇಡ್ಸ್ ಅನ್ನ ತಗೊಳ್ತಾ ಇರ್ತೀನಿ. ಅಂದ್ರೆ ಸೆಲ್ಲರ್ಸ್ ಕಡೆ ನಾನು ಟ್ರೇಡ್ಸ್ ಅನ್ನ ತಗೊಳ್ತಾ ಇರ್ತೀನಿ. ನೀವು ಎಲ್ಲಾದ್ರೂ ಟ್ರೇಡ್ ತಗೋಬಹುದು, ಅದು ನಿಮ್ಮ ಇಷ್ಟ, ಅಪ್
ಟ್ರೆಂಡ್ ಡೌನ್ ಟ್ರೆಂಡ್ ಅಂತ ಏನಿಲ್ಲ. ನಿಮಗೆ ಇಷ್ಟ ಬಂದ ಕರೆನ್ಸಿಯಲ್ಲಿ ನೀವು ಟ್ರೇಡ್ ಅನ್ನ ತಗೋಬಹುದು. ನಾನು ಟ್ರೆಂಡ್ ಅನ್ನ ಯಾವ ರೀತಿ ಫಾಲೋ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಒಂದು ಕರೆನ್ಸಿಗಳು ಬರುತ್ತೆ. ನೀವು ಬಿಟ್ ಕಾಯಿನ್, ಎಥೀರಿಯಂ, ಸೊಲೋನಾ ಇವು ಮೂರಲ್ಲಿ ಟ್ರೇಡ್ ತಗೊಳ್ತೀನಿ ಅಂತಂದ್ರೆ ಅಲ್ಲೂ ಕೂಡ ತಗೋಬಹುದು. ನಾನು ಯಾವುದೇ ಒಂದು ಕರೆನ್ಸಿಗೆ ಸೀಮಿತವಾಗಿ ನಾನು ಟ್ರೇಡ್ ಮಾಡ್ತಾ ಇಲ್ಲ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಚೇಂಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಇಲ್ಲಿ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ತಿರುವಂತ ಕರೆನ್ಸಿಗಳು ಜಸ್ಟ್ ಒಂದು ಕ್ಲಿಕ್ ಮಾಡ್ತೀನಿ ಟಾಪ್ ಅಲ್ಲಿ ಅಷ್ಟೇ. ಈಗ ಗಮನಿಸ್ತಾ ಇರಬಹುದು ಇಲ್ಲಿ ಯಾವ ರೀತಿ ಹೋಗ್ತಾ ಇದೆ ಟ್ರೆಂಡ್ ಈಸಿಯಾಗಿ ನಾವಿಲ್ಲಿ ಗಮನಿಸಬಹುದು. ನೀವು ಗಮನಿಸ್ತಾ ಇರಬಹುದು ಇಲ್ಲಿ. ಸೊ ಮೂವಿಂಗ್ ಅವರೇಜ್ ವಾಲಟೈಲ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ. ಒಂದ್ಸಲ ಡೌನ್ ಹೋಗೋದು, ಒಂದ್ಸಲ ಅಪ್ ಹೋಗೋದು, ಈ ರೀತಿ ಆಗ್ತಾ ಇದೆ. ಜಸ್ಟ್ ಇಲ್ಲಿ ಮೂವಿಂಗ್ ಅವರೇಜ್ ಕ್ರಾಸ್ ಮಾಡ್ತಾ ಇದೆ ಗಮನಿಸ್ತಾ ಇರಬಹುದು. ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ಏನಿದೆ, ಪರ್ಪಲ್ ಕಲರ್ ಲೈನ್ ಏನಿದೆ ಅದು ಇಲ್ಲಿ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿದೆ, ಅಂದ್ರೆ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದೆ ಗಮನಿಸ್ತಾ ಇರಬಹುದು. ಇಲ್ಲಿ ಡೌನ್ ಮೂವ್ ಆಗ್ತಾ ಇದೆ. ಇಲ್ಲಿ ನಾನು ಟ್ರೇಡ್ ಅನ್ನ ತಗೊಳ್ತಾ ಇರ್ತೀನಿ ಕಂಪ್ಲೀಟ್ ಆಗಿ. ಸೊ ಇವಾಗ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಅಂತ ನಾನು ಹೇಳಕ್ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಈ ರೀತಿ ಟ್ರೆಂಡ್ ಅನ್ನ ಹುಡುಕ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಎರಡನೇ ಒಂದು ಕರೆನ್ಸಿನ ಕ್ಲಿಕ್ ಮಾಡಿದೀನಿ ಗಮನಿಸ್ತಾ ಇರಬಹುದು. ಇವಾಗ ಎರಡನೇ ಒಂದು ಕರೆನ್ಸಿಯಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಇದು ಇಲ್ಲಿ ನಾನು ಏನ್ ಮಾಡ್ತೀನಿ, ಇದನ್ನು ಸ್ವಲ್ಪ ಬಿಗ್ ಸ್ಕ್ರೀನ್ ಅನ್ನು ಮಾಡ್ಕೊಳ್ತೀನಿ ಗಮನಿಸ್ತಾ ಇರಬಹುದು. ಈಗ ಬಿಗ್ ಸ್ಕ್ರೀನ್ ಅನ್ನು ಮಾಡ್ಕೊಂಡಾಗ ಈ ರೀತಿ ಹೋಗ್ತಾ ಇದೆ. ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಸ್ವಲ್ಪ ಕಾಣಿಸ್ತಾ ಇರಬಹುದು. ಇಲ್ಲಿ ಸ್ಕೈ ಬ್ಲೂ ಕಲರ್ ಲೈನ್ ಏನ್ ಕಾಣಿಸ್ತಾ ಇದೆ ಇದು ಮೂವಿಂಗ್ ಅವರೇಜ್. ಹಾಗೆ ಇಲ್ಲಿ ಪರ್ಪಲ್ ಕಲರ್ ಲೈನ್ ಏನ್ ಕಾಣಿಸ್ತಾ ಇದೆ ಇದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್. ಇಲ್ಲಿ ನಾನು ಯಾವ ರೀತಿ ಟ್ರೇಡ್ ಅನ್ನ ತಗೊಳ್ತೀನಿ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡೋದಾದ್ರೆ ಇವಾಗ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ಕ್ರಾಸ್ ಮಾಡಿದೆ ಕಂಪ್ಲೀಟ್ ಆಗಿ. ಸೊ ಇಲ್ಲೂ ಕೂಡ ಕ್ರಾಸ್ ಮಾಡಿತ್ತು ಗಮನಿಸ್ತಾ ಇರಬಹುದು. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ನಾನು ಕರ್ಸರ್ ಇಟ್ಟಿದ್ದೀನಲ್ಲ ಅಲ್ಲೂ ಕೂಡ ಕ್ರಾಸ್ ಮಾಡಿತ್ತು. ಅಲ್ಲಿಂದ ಇಲ್ಲಿವರೆಗೆ ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡ್ ಮೂವ್ ಆಗ್ತಾ ಇದೆ. ಸೊ ಇದು ನಾನು ನಂಬಿರುವಂತ ಸ್ಟ್ರಾಟಜಿ. ಇದನ್ನ ನೀವು ನಂಬಬೇಕು ಅಂತ ಏನಿಲ್ಲ. ನಾನು ಯಾವ ರೀತಿ ಟ್ರೇಡ್ ತಗೊಳ್ತೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಗಮನಿಸ್ತಾ ಇರಬಹುದು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಡೌನ್ ಟ್ರೆಂಡ್ ಹೋಗ್ತಾ ಇದೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್. ಸೊ ಇಲ್ಲಿ ನಾವೇನಾದ್ರೂ ಟ್ರೇಡ್ ಅನ್ನ ತಗೊಂಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಪ್ರಾಫಿಟ್ಸ್ ಅನ್ನ ಮಾಡಬಹುದಾಗಿತ್ತು. ಬಟ್ ನಾವು ರಿಸ್ಕ್ ಅನ್ನ ಯಾವ ರೀತಿ ತಗೋಬೇಕಾಗಿತ್ತು ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಸ್ಟಾಪ್ ಲಾಸ್ ಅನ್ನ ಇಡಬೇಕಾಗಿತ್ತು. ನಾನು ಕರ್ಸರ್ ಇಟ್ಟಿದ್ದೀನಿ ಗಮನಿಸ್ತಾ ಇರಬಹುದು. ಇಲ್ಲಿ ಈ ಒಂದು ಲೈನ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನ ಇಡಬೇಕಾಗಿತ್ತು. ನೀವು ಪ್ರಾಫಿಟ್ ಇಲ್ಲಿಗಾದ್ರೂ ಇಟ್ಕೋಬಹುದು, ಇಲ್ಲಿಗಾದ್ರೂ ಇಟ್ಕೋಬಹುದು. ಸೊ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೋಬಹುದು. ಅದು ನಿಮ್ಮ ಒಂದು ಕಾನ್ಫಿಡೆನ್ಸ್. ನಾನು ನಾರ್ಮಲ್ ಆಗಿ 10% ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು 10% 20% ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಯಾಕಂತಂದ್ರೆ ಇಲ್ಲಿ ವಾಲಟೈಲಿಟಿ ಕಂಪ್ಲೀಟ್ ಆಗಿ ಜಾಸ್ತಿ ಇರುತ್ತೆ. ವಾಲಟೈಲಿಟಿ ಯಾವ ರೀತಿ ಜಾಸ್ತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈಗ ಗಮನಿಸ್ತಾ ಇರಬಹುದು ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ಪರ್ಪಲ್ ಕಲರ್ ಲೈನ್ ಏನಿದೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್, ಇದು ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬರ್ತಾ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಸೆಲ್ಲರ್ಸ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೆಲ್ಲರ್ಸ್ ಈ ಒಂದು ಪ್ರೈಸ್ ಅನ್ನ ಕೆಳಗೆ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಸೆಲ್ ಮಾಡಬಹುದು, ಅಂದ್ರೆ ಶಾರ್ಟ್ ಸೆಲ್ ಅನ್ನ ಮಾಡಬಹುದು. ಶಾರ್ಟ್ ಸೆಲ್ ಅನ್ನ ಮಾಡಿ ದುಡ್ಡನ್ನ ಮಾಡ್ತಾ ಹೋಗ್ಬೋದು. ಯಾವ ರೀತಿ ಅಂತಂದ್ರೆ ಈಗ ಗಮನಿಸ್ತಾ ಇರಬಹುದು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬೈ ಲಾಂಗ್ ಸೆಲ್ ಶಾರ್ಟ್ ಅಂತ ಇದೆ ಗಮನಿಸ್ತಾ ಇರಬಹುದು. ಇದೇ ರೀತಿ ಇರುತ್ತೆ ನಿಮಗೆ ಮೊಬೈಲ್ ಸ್ಕ್ರೀನ್ ಅಲ್ಲೂ ಕೂಡ ಇದೇ ರೀತಿ ಇರುತ್ತೆ. ನಾನು ಯಾವಾಗಲೂ ಸೆಲ್ ಮಾಡೋದ್ರಿಂದ ಈಗ ಸೆಲ್ ಮಾಡಬೇಕು ಅಲ್ವಾ. ಈಗ ಗಮನಿಸ್ತಾ ಇರಬಹುದು ಈ ರೀತಿ ಇದೆ ಟ್ರೆಂಡ್. ಕಂಪ್ಲೀಟ್ ಆಗಿ ನಾವು ಒಂದು 10% ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸೆಲ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟ್ ಇಲ್ಲಿ 5x ಲಿವರೇಜ್ ಇದೆ. 5x ಗಿಂತ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಇಲ್ಲಿ ಲಿವರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 5x ಮ್ಯಾಕ್ಸಿಮಮ್ ಇದೆ, ಅಡ್ಜಸ್ಟೆಡ್ ಇದೆ. ಕಡಿಮೆ ಮಾಡ್ಕೋಬಹುದು, ಇಲ್ಲಿ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಕರೆನ್ಸಿಯಲ್ಲಿ ಅಪ್ ಟು 100x 200x ವರೆಗೂ ಕೂಡ ನಿಮಗೆ ಲಿವರೇಜ್ ಸಿಗುತ್ತೆ. ಜಾಸ್ತಿ ಲಿವರೇಜ್ ತಗೊಂಡ್ರೆ ನೀವು ಕಂಪ್ಲೀಟ್ ಆಗಿ ಲಾಸ್ ಆಗ್ತೀರಾ. ಜಾಸ್ತಿ ಲಿವರೇಜ್ ತಗೊಳಕ್ ಹೋಗ್ಬೇಡಿ. ಜಾಸ್ತಿ ಲಿವರೇಜ್ ತಗೊಂಡ್ರೆ ಇಲ್ಲಿ ಟೇಕರ್ ಫೀಸ್ ಅಂತ ಇರುತ್ತೆ, ಅದು ಕೂಡ ಮೇಕರ್ ಟೇಕರ್ ಫೀಸ್ ಇದು ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಏನಿರುತ್ತೆ ಇದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಲಿವರೇಜ್ ಅನ್ನ ಜಾಸ್ತಿ ತಗೋಬೇಡಿ. ಸಾಲ ಜಾಸ್ತಿ ತಗೊಂಡಷ್ಟು ಒಳ್ಳೇದಲ್ಲ. ಜಸ್ಟ್ 5x ಇರಲಿ, 5x ಅಲ್ಲಿ ಇರಲಿ ಗಮನಿಸ್ತಾ ಇರಬಹುದು. ಇವಾಗ ನನ್ನ ಹತ್ರ ಇಲ್ಲಿ ಬ್ಯಾಲೆನ್ಸ್ ಗಮನಿಸ್ತಾ ಇರಬಹುದು ಒಂದು 14,000 ರೂಪಾಯಿ ಸಮಥಿಂಗ್ ಇದೆ. ನಾನು ಯಾವಾಗಲೂ ಕೂಡ 5,000 ಗೆ ಟ್ರೇಡ್ ಅನ್ನ ಮಾಡ್ತಾ ಇರ್ತೀನಿ. 5x ಲಿವರೇಜ್ ಸಿಗ್ತಾ ಇರೋದ್ರಿಂದ ಜಸ್ಟ್ ನಾವಿಲ್ಲಿ 5,000 ಅಂತ ಎಂಟ್ರಿ ಮಾಡಬಹುದು. 5x ಲಿವರೇಜ್ ಆಡ್ ಆಗಿದೆ, 25,000 ಅಂತ ಆಡ್ ಮಾಡಬೇಕು ಗಮನಿಸ್ತಾ ಇರಬಹುದು. 25,000 ಆಡ್ ಮಾಡಿದ್ರೆ ನನ್ನ ಮಾರ್ಜಿನ್ ಎಷ್ಟು ಯೂಸ್ ಆಗುತ್ತೆ, ಈ 14,952 ರೂಪಾಯಿಲಿ ನನ್ನ ಅಮೌಂಟ್ ಯೂಸ್ ಆಗುವಂತದ್ದು 5,435 ರೂಪಾಯಿ ಯೂಸ್ ಆಗುತ್ತೆ ಗಮನಿಸ್ತಾ ಇರಬಹುದು. 25,000 ಇಲ್ಲಿ ಎಂಟರ್ ಮಾಡಿದ್ರೆ ಯಾಕೆ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಇಲ್ಲಿ 5x ಲಿವರೇಜ್ ಸಿಕ್ಕಿದೆ ನಮಗೆ. 5x ಲಿವರೇಜ್ ಅಂತಂದ್ರೆ ನಿಮ್ಮ ದುಡ್ಡು ಇಂಟು 5x ಲಿವರೇಜ್ ಆದ್ರೆ ಇಲ್ಲಿ 25,000 ಆಯ್ತು. ನಿಮ್ಮ ಮಾರ್ಜಿನ್ ಯೂಸ್ ಆಗ್ತಾ ಇರೋದು ಒಂದು 5,000 ರೂಪಾಯಿ ಮಾತ್ರ ಗಮನಿಸ್ತಾ ಇರಬಹುದು. ಇಲ್ಲಿ ನೀವು ಸ್ಟಾಪ್ ಲಾಸ್ ಹಾಗೆ ಟಾರ್ಗೆಟ್ ಪ್ರಾಫಿಟ್ ಅಂತ ಇದೆ, ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಇದನ್ನ ಆನ್ ಮಾಡಿದಾಗ ಗಮನಿಸ್ತಾ ಇರಬಹುದು ಇಲ್ಲಿ ಪ್ರಾಫಿಟ್ ಹಾಗೆ ಲಾಸ್ ತೋರಿಸ್ತಾ ಇದೆ. ನಿಮ್ಗೆ ಎಷ್ಟು ಪ್ರಾಫಿಟ್ ಬೇಕು ನಾನು ನಾರ್ಮಲ್ ಆಗಿ ನಾನು ಯಾವ ರೀತಿ ಟ್ರೇಡ್ ತಗೊಳ್ತೀನಿ ಅಂತ ತಿಳಿಸ್ಕೊಡ್ತಾ ಇರೋದು. ಇದು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಜಸ್ಟ್ 10% ನಾನು ಕ್ಲಿಕ್ ಮಾಡ್ತೀನಿ. 10% ಕ್ಲಿಕ್ ಮಾಡಿದ್ರೆ ಇಲ್ಲಿ 541 545 ಸೊ 500 ರೂಪಾಯಿ ಈ ರೀತಿ 10% ಪ್ರಾಫಿಟ್ ನನಗೆ ಸಿಗ್ತಾ ಇರುತ್ತೆ. ಅಂದ್ರೆ ನಾನು ಅನ್ಕೊಂಡಂಗೆ ಆದ್ರೆ ಮಾತ್ರ. ಅದೇ ರೀತಿ ಲಾಸ್ ಅಷ್ಟಕ್ಕೆ ನೀವು ಟಾರ್ಗೆಟ್ ಪ್ರಾಫಿಟ್ ಸ್ಟಾಪ್ ಲಾಸ್ ಎರಡನ್ನು ಇಡಬೇಕು. ಬರೀ ಒಂದನ್ನ ಇಟ್ಟು ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಕ್ಯಾಪಿಟಲ್ ಲಾಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ನಾನು ಸ್ಟಾಪ್ ಲಾಸ್ ಅನ್ನ ಎಷ್ಟಕ್ಕೆ ಇಡ್ತೀನಿ ಅಂತಂದ್ರೆ ನಾರ್ಮಲ್ ಆಗಿ ಒಂದು 8% ಅಥವಾ 10% ಗೆ ಇಡ್ತಾ ಇರ್ತೀನಿ. ಈಕ್ವಲ್ ಆಗಿ ಇಡ್ತೀನಿ ಅಂತಂದ್ರೂ ಕೂಡ 10%. ಇವಾಗ ನನಗೆ ಪ್ರಾಫಿಟ್ ಆದ್ರೂ 541 ರೂಪಾಯಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆದ್ರೂ ಕೂಡ ಒಂದು 541 ರೂಪಾಯಿ 540 ರೂಪಾಯಿ ಲಾಸ್ ಆಗುತ್ತೆ. ಜಸ್ಟ್ ಒಂದ್ ಸ್ವಲ್ಪ ಲಾಸ್ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನೀವು ಇದನ್ನ 5% ಇಟ್ಕೋಬಹುದು. 5% ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಾಲಟೈಲಿಟಿ ಹೆವಿ ಜಾಸ್ತಿ ಇರುತ್ತೆ. ವಾಲಟೈಲಿಟಿ ಹೆವಿ ಜಾಸ್ತಿ ಇರೋದ್ರಿಂದ ಸೊ ನಿಮ್ಗೆ ಬೇಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಬೇಗ ಪ್ರಾಫಿಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾನು ನಾರ್ಮಲ್ ಆಗಿ ಒಂದು 8-9% ಗೆ ಇಡ್ತಾ ಇರ್ತೀನಿ. ನಾರ್ಮಲ್ ಆಗಿ 8
99% ಆದ್ರೂ ಕೂಡ ಅದು 10% ಕ್ಯಾಲ್ಕುಲೇಟ್ ಆಗಿಬಿಡುತ್ತೆ. ಯಾಕಂದ್ರೆ ವಾಲಟಿಲಿಟಿ ಜಾಸ್ತಿ ಆದಾಗ 1 or 2% ವೇರಿ ಆಗೇ ಆಗುತ್ತೆ. ಜಸ್ಟ್ ನೀವು 10% ಅಥವಾ 9% ಈ ರೀತಿ ಇಡ್ಬೋದು. ಜಸ್ಟ್ ಇವಾಗ ನಾನು 9% ಲಾಸ್ಗೆ ಇಟ್ಟಿದ್ದೀನಿ. ಜಸ್ಟ್ ಇಲ್ಲಿ ಒಂದು ಸೆಲ್ ಶಾರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಜಸ್ಟ್ ನಾನು ಇವಾಗ ಕ್ಲಿಕ್ ಮಾಡ್ತಾ ಇಲ್ಲ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಕೊಡೋವಾಗಿಲ್ಲ. ಸೊ ನಾನು ಕೂಡ ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಎಲ್ಲೂ ಕೊಡೋದಿಲ್ಲ. ನಾನು ಯಾವ ರೀತಿ ಟ್ರೇಡ್ ತಗೊಳ್ತೀನಿ ಅಂತ ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಗಮನಿಸ್ತಾ ಇರ್ಬೋದು, ಇವಾಗ ನಾನು ಇದನ್ನ ಟ್ರೇಡ್ ಅನ್ನು ತಗೊಂಡ್ರೆ 530 540 ಅಷ್ಟು ಪ್ರಾಫಿಟ್ ಸಿಗುತ್ತೆ. ಅಥವಾ ಲಾಸ್ ಆದ್ರೆ ಒಂದು 484 491 ಈ ರೀತಿ ಲಾಸ್ ಆಗುತ್ತೆ ನನಗೆ. ಸೊ ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ ಅಂತ ತಿಳಿಸ್ಕೊಳ್ಳೋದಾದ್ರೆ ಇದು ಪರ್ಸೆಂಟೇಜ್ ಅಲ್ಲಿ ಇದೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಲಾಸ್ ಅಂತ ಇದೆ. ಈಗ ಸೆಲ್ ಪ್ರೈಸ್ ಪ್ರಾಫಿಟ್ ಇಲ್ಲಿ ಕ್ಲಿಕ್ ಮಾಡಿ ಇದು ಟಾರ್ಗೆಟ್ ಪ್ರಾಫಿಟ್ ಪ್ರೈಸ್. ಈ ಒಂದು ಪ್ರೈಸ್ ಗಮನಿಸ್ತಾ ಇರ್ಬೋದು, ಇಲ್ಲಿ ₹3.27 ಹೋದಾಗ ನನ್ನ ಒಂದು ಟಾರ್ಗೆಟ್ ಪ್ರಾಫಿಟ್ ಏನಿದೆ ಅದು ಟ್ರಿಗರ್ ಆಗುತ್ತೆ. ₹3.41 ಬಂದಾಗ ನನ್ನ ಒಂದು ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಇವಾಗ ಪ್ರಸ್ತುತ ಗಮನಿಸ್ತಾ ಇರ್ಬೋದು, ಇವಾಗ ಸ್ಟಿಲ್ ₹3.35 ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ಮೇಲೆ ಹೋದಾಗ ಗಮನಿಸ್ತಾ ಇರ್ಬೋದು, ಇಲ್ಲಿ ಸೆಲ್ ಶಾರ್ಟ್ ಅನ್ನ ಮಾಡಿದೀನಿ. ಸೊ ಮೇಲೆ ಅಕಸ್ಮಾತ್ ಇವಾಗ ಒಂದು ಬೈಯರ್ಸ್ ಸ್ಟ್ರಾಂಗ್ ಆಗಿ ಮೂವ್ ಮಾಡಿದ್ರು ಈ ಒಂದು ಕರೆನ್ಸಿನ ಅಂತಂದ್ರೆ ಇವಾಗ ₹3.41 ನಾನು ಕರ್ಸರ್ ಇಟ್ಟಿದ್ದೀನಿ. ಗಮನಿಸ್ತಾ ಇರ್ಬೋದು, ಇಲ್ಲಿಗೆ ಬಂದ ತಕ್ಷಣ ನನ್ನ ಒಂದು ಸ್ಟಾಪ್ ಲಾಸ್ ಏನಾಗುತ್ತೆ ಅದು ಟ್ರಿಗರ್ ಆಗುತ್ತೆ. ಇಲ್ಲಿ ₹3.27 ಗಮನಿಸ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಗಮನಿಸ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಹೋಗ್ತಾ ಇದೀನಿ ಕಂಪ್ಲೀಟ್ ಆಗಿ. ಈ ಕರ್ಸರ್ ಇಟ್ಟಿದ್ದೀನಿ ಗಮನಿಸ್ತಾ ಇರ್ಬೋದು. ಜಸ್ಟ್ ಪ್ರೈಸ್ ಇಲ್ಲಿಗೆ ಮೂವ್ ಆದಾಗ ನನಗೆ ಟಾರ್ಗೆಟ್ ಪ್ರಾಫಿಟ್ ಟ್ರಿಗರ್ ಆಗಿ ಈ ಒಂದು ಪ್ರಾಫಿಟ್ ನನಗೆ ಲಾಕ್ ಆಗುತ್ತೆ. ಸೊ ಈ ರೀತಿ ನಾನು ಡೈಲಿ ಟ್ರೇಡ್ ಅನ್ನ ತಗೊಳ್ತಾ ಇದ್ದೀನಿ. ಸಿಂಪಲ್ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡೋದು ತುಂಬಾ ಸಿಂಪಲ್. ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ನೀವು ಕ್ರಿಪ್ಟೋ ಕರೆನ್ಸಿಲಿ ಸಿಂಪಲ್ ಆಗಿ ಹುಡುಕ್ಬೋದು. ಸೊ ಯಾವ ರೀತಿ ಟ್ರೇಡ್ ತಗೊಳ್ತೀನಿ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಗೊತ್ತಾಯ್ತು ಅಲ್ವಾ. ಈ ರೀತಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋದ್ರೆ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಡೌನ್ ಟ್ರೆಂಡ್ ಆಗ್ತಾ ಇದೆ, ಎಲ್ಲವನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಹುಡುಕ್ಬೋದು. ಇಲ್ಲಿ ಯಾವ ರೀತಿ ಟ್ರೆಂಡ್ ಹೋಗ್ತಾ ಇದೆ. ಸೊ ನಿಮ್ಗೆ ಕನ್ವೀನಿಯಂಟ್ ಆದ ಒಂದು ಕರೆನ್ಸಿಯಲ್ಲಿ ನೀವು ಟ್ರೇಡ್ ಅನ್ನು ತಗೋಬಹುದು. ಇಲ್ಲಿ ಟಾಪ್ ಅಲ್ಲಿ ಇರುವಂತ ಕರೆನ್ಸಿ ಏನಿರುತ್ತೆ, ಜಸ್ಟ್ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೆಡ್ ಅಲ್ಲಿ ಇರುತ್ತಲ್ಲ 26%, 27%, 34%. ಈ ಟಾಪ್ ಅಲ್ಲಿ ಇರುವಂತ ಕರೆನ್ಸಿಗಳು ಹೈ ವಾಲಟಿಲಿಟಿ ಇರುತ್ತೆ. ನೀವು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಬಹುದು 11%, ಇಲ್ಲಿ 10% ಇದೆಯಲ್ಲ, ಇಲ್ಲೆಲ್ಲ ನೀವು ಕ್ಲಿಕ್ ಮಾಡಿದ್ರೆ ಇದು ವಾಲಟಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ನೀವು ಆರಾಮಾಗಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿ 1 hour 2 hour ಆರಾಮಾಗಿ ಟ್ರೇಡ್ ಮಾಡಬಹುದು. ಬಟ್ ಇಲ್ಲಿ ಟಾಪ್ ಅಲ್ಲಿ ನೀವು ಟ್ರೇಡ್ ತಗೋಬಿಟ್ರೆ ಏನಾಗುತ್ತೆ ಅಂತಂದ್ರೆ ಟಾಪ್ ಕರೆನ್ಸಿಗಳಲ್ಲಿ ಜಸ್ಟ್ ನಿಮಗೆ ಒಂದು 5 ನಿಮಿಷ ಅಥವಾ 3 ನಿಮಿಷ 2 ನಿಮಿಷಕ್ಕೆ ಪ್ರಾಫಿಟ್ ಆಗೋ ಸಾಧ್ಯತೆ ಇರುತ್ತೆ, ಹಂಗೆ ಲಾಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ವಾಲಟಿಲಿಟಿ ಕಮ್ಮಿ ಇರುತ್ತೆ. ನೀವು ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡ್ಕೊಂಡು ಇಲ್ಲಿ ನೀವು ದುಡ್ಡನ್ನ ಮಾಡ್ತಾ ಹೋಗಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕರೆನ್ಸಿ ಮೇಲೆ ಇವಾಗ ಜಸ್ಟ್ ಕ್ಲಿಕ್ ಮಾಡ್ತೀನಿ, ಗಮನಿಸ್ತಾ ಇರಬಹುದು. ಇವಾಗ ಇದು ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡ್ ಮೂವ್ ಆಗ್ತಾ ಇದೆ, ಗಮನಿಸ್ತಾ ಇರಬಹುದು. ಇಲ್ಲಿ ಮೂವಿಂಗ್ ಅವರೇಜ್ ಕ್ರಾಸ್ ಆಗಿದೆ, ಗಮನಿಸ್ತಾ ಇರಬಹುದು. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ ಕ್ರಾಸ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಯಾರಾದ್ರೂ ಟ್ರೇಡ್ ಅನ್ನ ತಗೊಂಡಿದ್ರೆ ಇಲ್ಲಿವರೆಗೂ ಕೂಡ ಪ್ರಾಫಿಟ್ ಅನ್ನ ಮಾಡಬಹುದು. ಯಾರು ಸ್ಕ್ರೀನ್ ಮುಂದೆನೆ ಕೈಕೊಂಡು ಟ್ರೇಡ್ ಮಾಡ್ತಾರೋ ಅವ್ರಿಗೆ ಇದು ಬೆಸ್ಟ್ ಇರುತ್ತೆ. ನೀವು ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡ್ಕೊಂಡು ಎಲ್ಲಿವರೆಗೂ ಬೇಕಾದ್ರೂ ನೀವು ಪ್ರಾಫಿಟ್ ಅನ್ನ ಮಾಡಬಹುದು. ಒಂದೇ ದಿನದಲ್ಲಿ ನಿಮ್ ದುಡ್ಡನ್ನ ಡಬಲ್ ಕೂಡ ಮಾಡ್ಕೋಬಹುದು. ಆ ರೀತಿ ಅಪರ್ಚುನಿಟಿ ಇದೆ. ಸೊ ಗಮನಿಸ್ತಾ ಇರಬಹುದು, ಇವಾಗ ಡೌನ್ ಟ್ರೆಂಡ್ ಮೂವ್ ಆಗ್ತಾ ಇದೆ ಅಲ್ವಾ. ಇದು ಕಂಪ್ಲೀಟ್ ಆಗಿ ಗಮನಿಸ್ತಾ ಇರಬಹುದು, ವಾಲಟಿಲಿಟಿ ಕಂಪ್ಲೀಟ್ ಆಗಿ ಲೋ ಇದೆ. ಸೊ ಇಲ್ಲಿ ನೀವು ಟ್ರೇಡ್ ಅನ್ನ ತಗೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಮಗೆ ಪ್ರಾಫಿಟ್ ಲಾಸ್ ಆಗುವಂತದ್ದು. ಬಟ್ ಬೆಸ್ಟ್ ಇದೆ, ನೀವು ಕಮ್ಮಿ ವಾಲಟಿಲಿಟಿ ಇರುವಂತ ಜಾಗದಲ್ಲಿ ಟ್ರೇಡ್ ತಗೊಳ್ಳೋದು ಬೆಸ್ಟ್ ಇದೆ ಬಿಗಿನರ್ಸ್. ನೀವು ಬೇಗ ಪ್ರಾಫಿಟ್ ಮಾಡ್ತೀನಿ ಅಂತ ಹೈ ವಾಲಟಿಲಿಟಿ ಇರುವಂತ ಒಂದು ಕರೆನ್ಸಿಗಳಲ್ಲಿ ಟ್ರೇಡ್ ಅನ್ನು ತಗೊಳಕ್ ಹೋಗ್ಬಿಡಿ, ಇಲ್ಲೇ ಟ್ರೇಡ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಶಾರ್ಟ್ ಸೆಲ್ ಅನ್ನ ಮಾಡಿದ್ರೆ ಸೊ ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಅಂತಂದ್ರೆ ನೀವು ಎಲ್ಲಿ ಟಾರ್ಗೆಟ್ ಇಟ್ಟಿರ್ತೀರಾ ಅಲ್ಲಿ ನಿಮಗೆ ಪ್ರಾಫಿಟ್ ಲಾಸ್ ಆಗುತ್ತೆ, ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀರಾ ಅಲ್ಲಿ ನಿಮಗೆ ಒಂದು ಟ್ರಿಗರ್ ಆಗುತ್ತೆ, ಸ್ಟಾಪ್ ಲಾಸ್ ಕೂಡ ಲಾಸ್ ಆಗುತ್ತೆ. ಸೊ ಈ ರೀತಿ ನೀವು ಟ್ರೇಡ್ ಅನ್ನ ತಗೊಂಡು ದುಡ್ಡನ್ನ ಮಾಡ್ತಾ ಹೋಗ್ಬೋದು. ತುಂಬಾ ಸಿಂಪಲ್ ಆಗಿ ಇಲ್ಲಿ ಬೇಕಾದಷ್ಟು ಕರೆನ್ಸಿಗಳಿರುತ್ತೆ ನಿಮಗೆ. ಬರೀ ಡೌನ್ ಟ್ರೆಂಡ್ ಅಂತ ಅಲ್ಲ, ಇಲ್ಲಿ ಚೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ ಟ್ರೆಂಡ್ ಅಲ್ಲೂ ಕೂಡ ನೀವು ಟ್ರೇಡ್ಸ್ ಅನ್ನ ತಗೋಬಹುದು. ಈಗ ಗಮನಿಸ್ತಾ ಇರಬಹುದು ಇಲ್ಲಿ ಯಾವ ರೀತಿ ಹೋಗ್ತಾ ಇದೆ ಕರೆನ್ಸಿಗಳು ಅಂತಂದ್ರೆ ಕಂಪ್ಲೀಟ್ ಆಗಿ ಮೇಲ್ ತಗೋ ಹೋಗ್ತಾ ಇದ್ದಾರೆ, ಒಂದೊಂದು ಸ್ವಲ್ಪ ಕೆಳಗಡೆನೂ ಬರ್ತಾ ಇದೆ. ಗಮನಿಸ್ತಾ ಇರಬಹುದು ಇಲ್ಲಿ 26%, ಇಲ್ಲಿ ನೋಡಬಹುದು ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪ್ರೈಸ್ ಅನ್ನ ಮೇಲ್ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಆರಾಮಾಗಿ ಪ್ರಾಫಿಟ್ ಅನ್ನ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ವಾಲಟಿಲಿಟಿ ಹೆವಿ ಇರೋದ್ರಿಂದ ಒಂದೊಂದೇ ಕ್ಯಾಂಡಲ್ ಗೆ ನಿಮ್ಮ ಒಂದು ದುಡ್ಡು ಎಲ್ಲ ಕಂಪ್ಲೀಟ್ ಆಗಿ ಝೀರೋ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಿಮಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಆಗ್ಬೋದು. ಬಟ್ ನೀವೇ ಟ್ರೇಡ್ ಅನ್ನ ತಗೊಂಡಾಗ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸ್ವಲ್ಪ ಕಡಿಮೆ ಅಮೌಂಟ್ ಅನ್ನ ಯೂಸ್ ಮಾಡಿ, ಕಡಿಮೆ ಕ್ಯಾಪಿಟಲ್ ನ ಯೂಸ್ ಮಾಡಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿ. ಅವಾಗ ಒಂದೊಂದು ಕ್ಯಾಂಡಲ್ ಗೆ ಎಷ್ಟು ಮೈನಸ್ ಆಗ್ತಾ ಇರುತ್ತೆ, ಎಷ್ಟು ಪ್ಲಸ್ ಆಗ್ತಾ ಇರುತ್ತೆ ನಿಮ್ಮ ಒಂದು ಅಮೌಂಟ್ ಅಂತ ಈಸಿಯಾಗಿ ತಿಳ್ಕೊಳ್ತೀರಾ. ಸೊ ಈ ರೀತಿ ವೇ ಅಲ್ಲಿ ನಾನು ಟ್ರೇಡ್ ತಗೊಂಡು ದುಡ್ಡನ್ನ ಮಾಡ್ತಾ ಇರ್ತೀನಿ. ಸೊ ಇದು ನಾನು ತಿಳಿಸ್ಕೊಡ್ತಾ ಇರುವಂತ ಸಿಂಪಲ್ ಟ್ರಿಕ್. ಇದನ್ನ ನೀವು ಯೂಸ್ ಮಾಡ್ಕೊಂಡು ದುಡ್ಡನ್ನ ಮಾಡ್ಕೋಬಹುದು. ಬಟ್ ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ ಇದು. ನೀವು ಓನ್ ರಿಸರ್ಚ್ ಮಾಡಿ ನೀವು ಟ್ರೇಡ್ ಅನ್ನ ತಗೋಬೇಕಾಗುತ್ತೆ. ನಾನು ಜಸ್ಟ್ ನಿಮ್ಗೆ ಅಡ್ವೈಸ್ ಅನ್ನು ಕೂಡ ಕೊಡ್ತಾ ಇಲ್ಲ. ಸೊ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಟ್ರೇಡಿಂಗ್ ಅಲ್ಲಿ, ಯಾವ ರೀತಿ ದುಡ್ಡನ್ನ ಮಾಡ್ತಾ ಇರ್ತೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಮಾಡ್ತೀನಿ ಅಂತ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗ್ಬೋದು ನೀವು ಟೆಲಿಗ್ರಾಮ್ಗೆ. ಅಲ್ಲಿ ನಾನು ಪ್ರಾಫಿಟ್ ಆದ್ರೂ ಲಾಸ್ ಆದ್ರೂ ಏನೇ ಒಂದು ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಡೈಲಿ ಒಂದು ಟ್ರೇಡ್ ಅನ್ನ ತಗೊಳ್ತಾ ಇರ್ತೀನಿ. ನೀವು ಇದೇ ರೀತಿ ಟ್ರೇಡ್ಸ್ ಅನ್ನ ತಗೊಂಡು ಡೈಲಿ ದುಡ್ಡನ್ನ ಮಾಡ್ಕೋಬಹುದು. ನಿಮ್ಗೆ ಇಂಟ್ರೆಸ್ಟ್ ಇದೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಹಾಗೆ ನೀವಿನ ಕಾಯಿನ್ಸ್ ಪ್ರೋಗೆ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಮುಖಾಂತರ ನೀವು ರಿಜಿಸ್ಟರ್ ಆಗಬಹುದು. ನಮ್ಮ ಲಿಂಕ್ ಮುಖಾಂತರ ರಿಜಿಸ್ಟರ್ ಆದ್ರೆ ಕಂಪ್ಲೀಟ್ ಆಗಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ
ಇನ್ಸ್ಟಾಗ್ರಾಮ್ ಲಿಂಕು ಚಾನಲ್ ಅಬೌಟ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಬಗ್ಗೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ DM ಮಾಡಿ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ.